ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮುನ್ನೆಲೆಗೆ ಬರುತ್ತಲೇ ಬಹಳಷ್ಟು ಜಿಲ್ಲೆಗಳಲ್ಲಿ ತಮ್ಮ ಶಾಸಕರಿಗೆ ಸಚಿವರನ್ನಾಗಿ ಮಾಡಬೇಕನ್ನುವಂಥ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ರಾಮನಗರದಲ್ಲೂ ಕೂಡ ಅದೇ ತೆರನಾಗಿರ್ತಕ್ಕಂಥ ವಾತಾವರಣ ಇದೆ. ಭಾಳಷ್ಟು ಜನ ಕಾಂಗ್ರೆಸ್ನ ಮುಖಂಡರೇನಿದ್ದಾರೆ, ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖಂಡರಲ್ಲೂ ಕೂಡ ವಿನಂತಿ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾಕಂತಂದರೆ ರಾಮನಗರ ಜಿಲ್ಲೆಯಲ್ಲಿ JDSಗೆ ಮೊಟ್ಟ ಮೊದಲ ಆಘಾತವನ್ನು ಕೊಟ್ಟಿದ್ದು ಅವರು, ಮತ್ತು ಈ ಹಳೆ ಮೈಸೂರು ಭಾಗದಲ್ಲಿ ಕೂಡ ಕಾಂಗ್ರೆಸ್ಸಿಗೆ ಭಾಳಷ್ಟು ಒಂದು ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಮಾತಿನಲ್ಲಿ ಕೂಗು ಹೆಚ್ಚಾಗ್ತದೆ. ಈಗ ಸದ್ಯ ಮಾತಾಡೋದಕ್ಕೆ ನಮ್ಮ ಜೊತೆ ಇಕ್ಬಾಲ್ ಹುಸೇನ್ ಅವರಿದ್ದಾರೆ, ಶಾಸಕರು. ಅವ್ರನ್ನ ಮಾತಾಡ್ಸೋಣ. ಸರ್, ಭಾಳಷ್ಟು ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ, ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಚರ್ಚೆ ಶುರುವಾಗಿರೋದೇನಂತಂದರೆ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಸುಮಾರು 25-30 ವರ್ಷಗಳಿಂದ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರು ಇರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಜಾರಿ ಮಾಡೋದ್ರಲ್ಲಿ ನಮ್ಮದೇ ಆದಂಥ ವಿಶೇಷ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಕರ್ತವ್ಯಗಳನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಅವರು ಒಂದು ಸಚಿವ ಸ್ಥಾನ ಸಿಕ್ಕಲಿ ಅಂಥೇಳಿ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಭಾಳ ಒಂದು ಸಂತೋಷ ಸುದ್ದಿ. ಸೊ ಇದು ನಮ್ಮ ನಾಯಕರು ಯಾವ ರೀತಿ ಅದನ್ನು ಗಣನೆಗೆ ತಗೊಳ್ತಾರೆ, ಈ ಜಿಲ್ಲೆಗೆ ಯಾವ ರೀತಿ ಪ್ರಾತಿನಿಧ್ಯನ ಕೊಟ್ಟು ಮುಂದಕ್ಕೆ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಯಾವ ರೀತಿ ಶಕ್ತಿ ಕೊಡ್ತಾರೆ ಅಂಥೇಳಿ ನಾವು ಕಾದು ನೋಡ್ಬೇಕು. ನಾವೆಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು. 25-30 ವರ್ಷಗಳಿಂದ JDS ಬಲವಾಗಿ ಇಲ್ಲಿ ಬೇರು ಹೂರಿತ್ತು. ಇವತ್ತು ನಾವೆಲ್ಲರೂ ಕೂಡ ಅದನ್ನೆಲ್ಲವೂ ಕೂಡ ತೆರೆದು 4 ತಾಲೂಕಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಹಾರಿಸಿದ್ದೀವಿ. ನಮ್ಮದೇ ಆದಂಥ ಕನಸಿದೆ ಈ ಜಿಲ್ಲೆಗೆ. ನಾನು ಮತ್ತು DK ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿಗಳು ಮತ್ತು DK ಸುರೇಶ್ ಅವರು, ನಮ್ಮ 4 ನಮ್ಮ ಶಾಸಕರ ಮಿತ್ರರು, ಬಾಲಣ್ಣ ಇರ್ಬೋದು, ಯೋಗೇಶ್ ಇರ್ಬೋದು, ನಾನಿರ್ಬೋದು, ಈ ಜಿಲ್ಲೆ ಮಕ್ಕಳು ನಾವೆಲ್ಲರೂ ಕೂಡ ಈ ಜಿಲ್ಲೆ ಋಣವನ್ನು ತೀರಿಸಬೇಕು. ನಮಗೆ ಕೊಟ್ಟಂಥ ಅವಕಾಶವನ್ನು ನಾವೆಲ್ಲರೂ ಕೂಡ ಸರಿಯಾಗಿ ರೀತಿಯಲ್ಲಿ ಸದುಪಯೋಗ ನಾವು ಮಾಡ್ಕೊಳ್ಬೇಕಂಥೇಳಿ ನಾವೆಲ್ಲರೂ ಕೂಡ ಇವತ್ತು ಮಾತಾಡಲಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಏನಿವತ್ತು ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಅಭಿಲಾಷೆ ಇಟ್ಕೊಂಡು ಇವತ್ತು ಒಂದು ಸಚಿವ ಸ್ಥಾನದ ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ. ಅದನ್ನು ಹೈಕಮಾಂಡ್ನವರು ಮನ್ನಣೆ ಕೊಟ್ಟು ಮಾಡ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ. ಸರ್, ಇವಾಗ ಪ್ರಮುಖವಾಗಿ ವಿಚಾರ ಏನಪ್ಪ ಅಂತಂದರೆ, ಒಂದು ಕಡೆ ಅಂದರೆ ಘಟಾನುಘಟಿಗಳು ಇರುವಂಥ ಒಂದು ಜಿಲ್ಲೆ ಇದು. ಒಂದು ಕಡೆ ಈಗ CP ಯೋಗೇಶ್ವರು ಕೂಡ ತಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ ಕೂಡ. ಇನ್ನೊಂದು ಕಡೆ ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಇಂಥದ್ರ ನಡುವೆ ತಮ್ಮ ಒಂದು ಕೆಲಸ ಏನಿದೆ ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೊತ್ತಾಗುತ್ತಾ ಅಂತ ನೋಡಿ. ಕಾಂಗ್ರೆಸ್ ಎಲ್ರಿಗೂ ಕೂಡ ಇವತ್ತು ವಿಶ್ವಾಸ ತಗೊಂಡು ಹೋಗ್ತಾ ಇದೆ. ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಅವರು ಜನಗಳಿಗೆ ಯಾವ ರೀತಿ ಪ್ರೀತಿ ವಿಶ್ವಾಸದಲ್ಲಿ ಕರ್ಕೊಂಡು ಜೊತೆಲಿ ಹೋಗ್ತಾ ಇದ್ದಾರೆ. ಇಲ್ಲ ನನಗೆ ಗೆಲುವು ಎಲ್ಲಿಂದ ಬರ್ತದೆ? ನನಗೆ ಯಾವ ರೀತಿ ವಿಶ್ವಾಸ ನಮ್ಮ ಜನ ಕೊಡ್ತಾರೆ ನನಗೆ? ನನ್ನ ಪ್ರೀತಿ ವಿಶ್ವಾಸ, ಕೆಲಸ ಕಾರ್ಯ, ನಡೆ ನುಡಿ ಇವೆಲ್ಲವೂ ಕೂಡ ಗಣನೆ ತಗೊಂಡೇ ನನಗೆ ಶಕ್ತಿ ಕೊಟ್ಟಿರುವಂಥದ್ದಲ್ಲಿ ಕೂತ್ಕೊಳ್ಳೋಕ್ಕೊಂದು ಸ್ಥಾನಮಾನ ಕೊಟ್ಟಿರುವಂಥದ್ದು. ಸೊ ಅದೇ ರೀತಿ ಕೂಡ ಎಲ್ಲ ಕ್ಷೇತ್ರಕ್ಕೂ ಕೂಡ ಅವ್ರದ್ದೇ ಆದಂಥ ರೀತಿ ನೀತಿನಲ್ಲಿ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಯಾರನ್ನು ಯಾವ ಸಮಯದಲ್ಲಿ ಶಕ್ತಿಯನ್ನು ತುಂಬಬೇಕು, ಯಾರನ್ನು ಯಾವ ರೀತಿ ಗಣನೆ ತಗೊಳ್ಬೇಕಂತೇಳಿ ಅದು ವರಿಷ್ಠರಿಗೆ ಬಿಟ್ಟದಂಥದ್ದು. ವರಿಷ್ಠ ಅದನ್ನು ಮಾಡ್ತಾರೆ. ಸೊ ರಾಮನಗರದಲ್ಲಿ JDSನ ಆ ಮಟ್ಟಕ್ಕೆ ಸೋಲು ಒಂದು ಕಡೆ, ಆಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ವರ್ಚಸ್ಸನ್ನು ತಾವೇನು ಹೆಚ್ಚು ಮಾಡಿದ್ದೀರಿ. ಆ ಒಂದು ಲೆಕ್ಕ ಒಂದು ಕಡೆ ಆದರೆ, ಬಣ ರಾಜಕೀಯ ಕೂಡ ಎಲ್ಲೋ ಒಂದು ಕಡೆ ತಮಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಸಿದ್ದರಾಮಯ್ಯನವರು ಏನಿದ್ದಾರೆ, ಅವರು ಇರೋ ಕಾರಣದಿಂದಾಗಿ ತಮಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನುವಂಥದ್ದು. ನೋಡಿ, ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಅವರು ನಮ್ಮ ಮುಖ್ಯಮಂತ್ರಿಗಳು, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯವರು, ನನಗೂ ಮುಖ್ಯಮಂತ್ರಿಯವರು, ಅವರೇ ನಮ್ಮ ನಾಯಕರು. ಶಿವಕುಮಾರ್ ಸಾಹೇಬರು ನಮ್ಮ ನಾಯಕರನ್ನು. ಇವರೆರಡೂ ಕೂಡ ನಮಗೆ 2 ಕಣ್ಣಿದ್ದಂಗೆ ನಮ್ಮ ರಾಜ್ಯಕ್ಕೆ. ಸೊ ನಾವು ಆ ರೀತಿ ಯಾವತ್ತೂ ಕೂಡ ಅವರ ಬಣ ಇವಳು ಬಣ ಅಂತ ಅಲ್ಲ. ಎಲ್ರಿಗೂ ಒಂದು ಆಸೆ ಅನ್ನೋದು ಇರ್ತದೆ. ಸೊ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಇಬ್ಬರೂ ಕೂಡ ಜೋಡೆತ್ತಾಗಿ ಜೊತೆಯಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಇಬ್ಬರು ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಲಿ ನಮ್ಮಲ್ಲಿ ಆ ಬಣ ಈ ಬಣ ಅಂತ ಇಲ್ಲ. ಈ ಒಂದು ಚುನಾವಣೆಗೆ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಬ್ಬರೂ ಕೂಡ ಜೊತೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ನಮಗೆ ಶಕ್ತಿ ತುಂಬಿದ್ದಾರೆ. ನಮಗೆ ಎರಡೂ ನಾಯಕರು ಒಂದೇ. ನಮ್ಮ
ಸರ್, ಇವಾಗ ಹಾಸನದಲ್ಲಿ ಸರ್ಕಾರ ಜನಕಲ್ಯಾಣ ಸಮಾವೇಶನ ಮಾಡೋಕ್ಕೆ ಹೊರಟಿದೆ, ತಾವು ಹೋಗ್ತೀರಾ ಸರ್? ಅಲ್ಲ, ಎಲ್ಲರೂ ಬರಬೇಕದಕ್ಕೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಯಾರು ಒಬ್ಬರು ಕಾರ್ಯಕ್ರಮ ಅಲ್ಲ. ಇದು ಯಾರ ಸ್ವಾರ್ಥಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದು KPCC ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಇದು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿ ಅದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಎಲ್ಲರೂ ಹೋಗ್ತೀವಿ, ನಾವು ಕಾರ್ಯಕರ್ತರು, ಮುಖಂಡರುಗಳು ಯಾರು ಇದ್ದೀರಿ ಎಲ್ಲರೂ ಕೂಡ ನಾವು ಹೋಗ್ತೀವಿ. ನಾವು ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಮಾಡ್ತೀವಿ. ಸರಿ, ಇವಾಗ ಕೊನೆಯ ಪ್ರಶ್ನೆ, ಸಚಿವ ಸ್ಥಾನದ ಖಾತೆ, ಇಂಥದ್ದೊಂದು ಖಾತೆ ಸಿಕ್ಕರೆ ನಾನು ತುಂಬ ಚೆನ್ನಾಗಿ ನಿಭಾಯಿಸಬಲ್ಲೆ ಅನ್ನುವಂಥದ್ದು ಏನಾದರೂ ಆತ್ಮವಿಶ್ವಾಸ, ಕಾನ್ಫಿಡೆಂಟ್ ತೋರೋದಾದರೆ? ನೋಡಿ, ಕೆಲವು ಖಾತೆಗಳಲ್ಲಿ ನಾವು ಜನರನ್ನು ವಿಶ್ವಾಸ ತಗೊಳ್ಬೋದು. ಸಾಕಷ್ಟು ರೀತಿಯಲ್ಲಿ ಅವ್ರಿಗೆ ತಳಮಟ್ಟದಿಂದ ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡಬಹುದು ಅಂತ. ಯಾವುದೇ ಆಗಲಿ ಖಾತೆ ನಾವೆಲ್ಲರೂ ಕೂಡ, ಇದು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಸಾಕಷ್ಟು ನನಗೆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ. ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಇಲಾಖೆಗಳು ಒಳಗೊಂಡಂಥ ಒಂದು ಇಲಾಖೆ ಜಿಲ್ಲಾ ಪಂಚಾಯತಿ. 38 ಇಲಾಖೆ ಬರ್ತವೆ. 38 ಇಲಾಖೆನಲ್ಲೂ ಕೂಡ ಎಲ್ಲ ಇಲಾಖೆನೂ ಬರ್ತದೆ. ಎಲ್ಲನೂ ಹೆಲ್ತು ಬರ್ತದೆ, ಎಜುಕೇಷನ್ ಬರ್ತದೆ. ಸೊ ಎಲ್ಲನೂ ಬರ್ತದೆ, ಎಲ್ಲನೂ ಕೂಡ. ಇವತ್ತು ಯಾವುದರ ಕೊಡಲಿ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಮನೋಭಾವ ಇದೆ. ಸೊ ಇದಿಷ್ಟು ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.